ಬಿಸಿಲನಾಡು ರಾಯಚೂರು ಜಿಲ್ಲೆಯಲ್ಲಿ ಮುಂಗಾರು ಮಳೆ ಕೈಕೊಟ್ಟಿದ್ದರಿಂದ ಅನ್ನದಾತರು ಕಂಗಾಲಾಗಿದ್ದಾರೆ. ಹೀಗಾಗಿ ರೈತರು ಮುಂದೇನು ಅನ್ನುವಂಥ ಚಿಂತೆಯಲ್ಲೂ ಕೂಡ ಇದ್ದಾರೆ. ನಾನಿವತ್ತು ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕಿನಲ್ಲಿದ್ದೇನೆ. ಇಲ್ಲೂ ಕೂಡ ಬರದಿಂದಾಗಿ ರೈತರು ಬೆಳೆ ಇಲ್ಲದೇ ರೈತರ ಜಮೀನಲ್ಲೇ ಬೆಳೆಗಳು ಹಾಳಾಗ್ತಿದ್ದಾವೆ. ನೀವು ಕೂಡ ನೋಡ್ತಾ ಇರ್ಬೋದು, ರೈತರು ಕೃಷಿ ಚಟುವಟಿಕೆಗಳನ್ನು ಆರಂಭಿಸಿದ್ದಾರೆ. ಆದರೆ ಜಮೀನಿನಲ್ಲಿ ತೊಗರಿ ಬಿತ್ತನೆ ಮಾಡಿದ್ದಾರೆ. ಆದರೆ ಬಿತ್ತನೆ ಮಾಡಿದಂಥ ತೊಗರಿ ಬೆಳೆ ಏನಿದೆಯೋ ಅದು ಮಳೆ ಬಂದಿದ್ದರಿಂದ ಅಲ್ಲೊಂದು ಮಾತ್ರ ಬೆಳೆದಿದೆ. ಆದರೆ ಇನ್ನುಳಿದಂಥ ಬೆಳೆ ಸಂಪೂರ್ಣವಾಗಿ ಹಾಳಾಗೋಗಿದೆ. ಇಷ್ಟೊತ್ತಿಗಾಗಲೇ ತೊಗರಿ ನನ್ನ ಮೊಳಕಾಲ್ವರೆಗೂ ಕೂಡ ಬರ್ತಾ ಇತ್ತು, ಆದರೆ ಅಷ್ಟು ಕೂಡ ಬೆಳೆದಿಲ್ಲ. ಅವಾಗೊಮ್ಮೆ ಇವಾಗೊಮ್ಮೆ ಮಳೆ ಬಂದಿದ್ದರಿಂದ ಇಷ್ಟು ತೊಗರಿ ಬೆಳೆದಿದೆ. ಹೀಗಾಗಿ ರೈತರು ಆತಂಕದಲ್ಲಿದ್ದಾರೆ. ಈಗ ಬಿತ್ತನೆ ಮಾಡಿದಂಥ ಬೀಜ ಕೂಡ ಕೈಗೆ ಸಿಗಲಾರ್ದಂಥ ಪರಿಸ್ಥಿತಿ ಆಗಿದೆ. ಮತ್ತು ನೀರಿನ ಮೂಲಗಳೆಲ್ಲವೂ ಕೂಡ ಬತ್ತಿ ಹೋಗಿದ್ದರಿಂದ ದನ ಕರುಗಳಿಗೆ ಮೇವು ಸಿಗ್ತಾ ಇಲ್ಲ, ಜೊತೆಗೆ ನೀರು ಕೂಡ ಸಿಗ್ತಾ ಇಲ್ಲ ಅನ್ನುವಂಥ ಸ್ಥಿತಿ ನಿರ್ಮಾಣವಾಗಿದೆ. ಈ ಕುರಿತಂತೆ ಮಾತಾಡಲಿಕ್ಕೆ ನನ್ನ ಜೊತೆ ಲಿಂಗಸೂರು ಶಾಸಕರಾದಂಥ ಮಾನಪ್ಪ ವಜ್ಜಾಲ್ ಅವರಿದ್ದಾರೆ. ನಾನು ಅವ್ರನ್ನೇ ಮಾತಾಡಿಸ್ತೀನಿ ಅಂತ. ಸರ್, ಲಿಂಗಸೂರಿನಲ್ಲಿ ಈ ವರ್ಷ ಯಾವ ಸ್ಥಿತಿ ಇದೆ ಸರ್? ಲಿಂಗಸೂರಲ್ಲಿ ಸರಿ ಕಂಪ್ಲೀಟು ಬರಗಾಲ ಪರಿಸ್ಥಿತಿ ಬಂದುಬಿಟ್ಟಿದೆ. ಇವತ್ತು ಮುಂಗಾರು ಮಳೆ ಕಂಪ್ಲೀಟ್ 100% ಕೈ ಕೊಟ್ಬಿಟ್ಟಿದೆ. ಏನು ರೈತ ಇವತ್ತು ಸಾಲ ಸೋಲ ಮಾಡಿ ಬೆಳೆ ಹಾಕಿದ್ದಾನೆ, ಹತ್ತಿ ಹಾಕಿದ್ದಾರೆ, ತೊಗರಿ ಹಾಕಿದ್ದಾರೆ, ಹೆಸರು ಹಾಕಿದ್ದಾರೆ, ಎಳ್ಳು ಹಾಕಿದ್ದಾರೆ. ಈ ರೀತಿ ಅನೇಕ ಬೆಳೆಗಳು ಹಾಕೊಂಡಿರ್ತಕ್ಕಂಥ ರೈತರಿಗೆ ದೊಡ್ಡ ಅನ್ಯಾಯ ಆಗಿದೆ. ರೈತ ಭಾಳ ಸಂಕಷ್ಟದಲ್ಲಿದ್ದಾನೆ. ಈಗಾಗಲೇ ನಾವು ಕಲಬುರಗಿಯಲ್ಲಿ ಮುಖ್ಯಮಂತ್ರಿಗಳು ಸಭೆ ಕರೆದಿದ್ದರು. ಆ ಸಭೆಯಲ್ಲಿ ಕೂಡ ನಾವು ಅನೇಕ ರೀತಿಯ ನಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಹೇಳಿದ್ದೀವಿ. ಮುಖ್ಯಮಂತ್ರಿಗಳು ಇಲ್ಲಿವರೆಗೆ ಯಾವುದೇ ಸ್ಟೆಪ್ ತೊಗೊಂಡಿಲ್ಲ. ಯಾಕಂದರೆ ಇಲ್ಲಿ ಈಗಾಗಲೇ ಅವ್ರು ಏನಾದರೂ ಒಂದು ಬರಗಾಲ ಘೋಷಣೆ ಮಾಡಿ ರೈತರಿಗೆ ಒಂದು ಪರಿಹಾರ ಕೊಡ್ತಕ್ಕಂಥದ್ದು ಈಗ ಆಗಬೇಕಾಗಿತ್ತು, ಇಲ್ಲಿವರೆಗೆ ಆಗಿಲ್ಲ. ಬಹುಶಃ ನನ್ನ ಸರ್ಕಾರದಲ್ಲಿ ಯಾಕೋ ಇದು ರೈತರ ಬಗ್ಗೆ ಕಾಳಜಿ ಇಲ್ಲ ಅಂತ ಅನಿಸ್ತಾ ಇದೆ ನನಗೆ. ಅಲ್ಲ, ಯಾವ ಸರ್ಕಾರ ಬಂದರೂ ಕೂಡ ನಾವು ರೈತರ ಪರವಾಗಿದ್ದೇವೆ ಅಂತ ಹೇಳ್ತಾರೆ. ಈಗ ಕಾಂಗ್ರೆಸ್ ಸರ್ಕಾರ ಸ್ಥಿತಿ ಏನಾಗಿದೆ ಸರ್? ರೈತರ ಪರವಾಗಿದೆ ಅಂತ ಹೇಳ್ತಾರೆ, ಅದರ ಗ್ಯಾರಂಟಿಗಳು ಕೊಟ್ಟಿದ್ದೇವೆ ಅಂತ ಹೇಳ್ತಾರೆ. ಅದರ ರೈತರ ಪರಿಸ್ಥಿತಿ ಇಷ್ಟೊಂದು ಆಗಿದ್ರೂ ಕೂಡ ರಾಯಚೂರು ಜಿಲ್ಲೆನ ಬರಪೀಡಿತ ಜಿಲ್ಲೆ ಅಂತ ಯಾಕೆ ಘೋಷಣೆ ಮಾಡ್ತಾ ಇಲ್ಲ ಅಂತ ನೋಡಿ. ಬರೀ ಹೇಳೋದಕ್ಕಾಯ್ತು, ಹೇಳೋದೇ ಬೇರೆ. ಇವತ್ತು ರೈತ ಸಂಕಷ್ಟದಲ್ಲಿದ್ದಾನೆ. ಈ ರೈತಿಗೆ ಮೊದಲು ಇವತ್ತು ಏನು ದೊರಕಬೇಕಾಗಿದೆ, ಇವತ್ತು ನಮಗೆ ರೈತರಿಗೆ ಪರಿಹಾರ ಅದು ಮೊದಲು ಕೊಡಬೇಕು. ಕುಡಿಯಲ್ಲಿ ನೀರಿನ ಸಮಸ್ಯೆ ಆಗಿದೆ, ಕುಡಿಯೋಕ್ಕೆ ನೀರಿಲ್ಲ, ಅಂತರ್ಜಲ ಬತ್ತಿ ಹೋಗಿದೆ, ರೈತನ ಬೆಳೆ ಒಣಗೋಗಿದೆ. ಇವತ್ತೇನಾದರೂ ಮಳೆ ಬಂದು ಸ್ವಲ್ಪ ಹಸಿರು ಕಾಣುತ್ತೆ ಅಂದರೆ ಇಳುವರಿ ಅಂತೂ ಬರೋದೇ ಇಲ್ಲ. ಕಂಪ್ಲೀಟ್ ಬೆಳೆ 90% ಹಾಳಾಗಿ ಹೋಗಿದೆ. ರೈತ ಈಗಾಗಲೇ ಊರು ಬಿಟ್ಟು ಬೇರೆ ಕಡೆ ಗೂಳೆ ಹೋಗ್ತಿದ್ದಾರೆ ರೈತರು. ಇವೆಲ್ಲನೂ ಇಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ನಾವು ಏನೇನು ಹೇಳ್ಕೊಂಡಿವಿ ಶಾಸಕರುಗಳು, ಅದಕ್ಕೆ ಸ್ಪಂದನೆ ಮಾಡಬೇಕು ಸರ್ಕಾರ. ಇಲ್ಲಿವರೆಗೆ ಸರ್ಕಾರ ಸ್ಪಂದನೆ ಮಾಡಲಿಲ್ಲ. ನಾವು ಏಟು ಹೇಳ್ಕೊಂಡ್ರು ಕೂಡ ಇವತ್ತು ನಾವು ನಮ್ಮ ಪಕ್ಷದಲ್ಲಿಂದ ಇವತ್ತು ಅನೇಕ ಮುಖಂಡರುಗಳನ್ನು ಎಲ್ಲ ಇಡೀ ರಾಜ್ಯ ತುಂಬ ಪ್ರವಾಸ ಮಾಡ್ತಾಯಿದ್ವಿ. ನಾವು ಕೂಡ ಕಮಿಟಿಯಲ್ಲಿ ಇದ್ದಂಥವ್ರೆ. ಈಗ ನಾವು ಬೀದರ್, ಗುಲ್ಬರ್ಗ, ಯಾದಗಿರಿ, ರಾಯಚೂರು, ಕೊಪ್ಪಳ 5 ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಬೇಕಂತ ನಡೆದಿದೆ. ಪ್ರವಾಸಕ್ಕೆ ನಾವು ಬಂದಿದ್ದೀವಿ ಇವತ್ತಿಲ್ಲಿ. ಈಗ ನಮ್ಗೆ CT ರವಿಯವರು ನಮ್ಮ ಅವರ ಮುಖಂಡತ್ವದಲ್ಲಿ ಇವತ್ತು ಪ್ರವಾಸ ಮಾಡ್ತಾಯಿದ್ವಿ. ಇವತ್ತು ಏನಾಗಿದೆ, ಇಲ್ಲಿ ಲಿಂಗಸೂರು ತಾಲೂಕಿನಲ್ಲಿ ಈಗಾಗಲೇ 50-60% ಬೆಳೆ ಈಗಾಗಲೇ ಒಣ ಬೇಸಾಯ ಇದೆ. ನಮ್ಮಲ್ಲಿ 40% ನೀರಾವರಿ ಇದೆ, ಅದಕ್ಕೆ ಇನ್ನೂ ನೀರಿಲ್ಲ. ಕುಡಿಯೋ ನೀರಿಗೆ ಸಮಸ್ಯೆ ಉದ್ಭವಿಸ್ತಾ ಇದೆ. ಅಂತರ್ಜಲ ಬತ್ತಿ ಹೋಗಿದೆ. ಬೋರ್ವೆಲ್ಗಳು ಹಾಕಿದ್ರೆ ನೀರು ಸಿಗ್ತಾ ಇಲ್ಲ. ಈಗಾಗಲೇ ಕುಡಿಯ ನೀರಿನ ಸಮಸ್ಯೆ ಉದ್ಭವಿಸಿಬಿಟ್ಟಿದೆ. ಈ ರೀತಿ ಬೆಳೆನೂ ಹಾಳು, ಕುಡಿಯೋಕ್ಕೆ ನೀರು ಇಲ್ಲ. ರೈತರು ಇಷ್ಟು ಸಂಕಷ್ಟದಲ್ಲಿದ್ದಾಗ ಸರ್ಕಾರ ಸ್ಪಂದನೆ ಕೊಡಬೇಕಾಗಿತ್ತು. ಅಲ್ಲ, ಏನು ಆಗ್ರಹ ಮಾಡ್ತೀರಿ ಸರ್ ಈಗ ರಾಜ್ಯ ಸರ್ಕಾರಕ್ಕೆ? ಬರಗಾಲ ಘೋಷಣೆ ಮಾಡಬೇಕು, ರೈತರಿಗೆ ಪರಿಹಾರ ಕೊಡಬೇಕು. ರೈತರಿಗೆ ಪರಿಹಾರ ಕೊಡೋದ್ರ ಜೊತೆಯಲ್ಲಿ ಈಗಾಗಲೇ ಬರಗಾಲ ಕಾಮಗಾರಿಗಳನ್ನು ಗುರುತಿಸಬೇಕು. ಇಲ್ಲಿ ಕೂಲಿ ಕೊಡ್ತಕ್ಕಂಥ ವ್ಯವಸ್ಥೆ ಆಗಬೇಕು. ರೈತ ಬೇರೆ ಕಡೆ ಗುಳೆ ಹೋಗ್ತದಾನೆ. ಈಗ ನಮ್ಮ ರೈತರು ಈಗೇನು ಸಣ್ಣ ಪುಟ್ಟ ರೈತರು 8 ಎಕರೆ 10 ಎಕರೆ ಇದ್ದಂಥ ರೈತರು ಈ ನಮ್ಮ ತಾಲೂಕೆ ಬಿಟ್ಟು ಜಿಲ್ಲೆ ಬಿಟ್ಟು ಹೋಗ್ತಾ ಇದ್ದಾರೆ. ಬೇರೆ ಕಡೆ ದೊಡ್ಡ ಸಿಟಿಗಳಿಗೆ ಹೋಗಿ ಕೂಲಿನಲ್ಲಿ ಮಾಡಿ ಬದುಕ್ತಾ ಇದ್ದಾರೆ ಈಗ ಅವರು. ಯಾಕಂದ್ರೆ ಈಗಾಗಲೇ ಸಾಲ ಸೋದ ಮಾಡ್ಕೊಂಡ್ಬಿಟ್ಟಾರೆ ಬ್ಯಾಂಕಲ್ಲಿ. ಪ್ರೈವೇಟ್ ಸೌಕರ್ಯಗಳಲ್ಲಿ ಸಾಲ ಮಾಡ್ಕೊಂಡಾರ, ಬ್ಯಾಂಕ್ಗಳಲ್ಲಿ ಸಾಲ ಮಾಡ್ಕೊಂಡಾರ. ಬೀಜ ಹಾಕ್ಯಾರ, ಗೊಬ್ಬರ ಹಾಕ್ಯಾರ, ಬೆಳೆ ಅಂತೂ ಹಾಳಾಗಿ ಹೋಯ್ತು. ಈಗ ಬೆಳೆ ಹಾಳಾದಕ್ಕೆ ಏನಾದರೂ ಪರಿಹಾರ ಕೊಡಬೇಕಲ್ವ ಸರ್ಕಾರ? ಈಗ ದಯಮಾಡಿ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗನೆ ಬರಗಾಲ ಘೋಷಣೆ ಮಾಡಿ ರೈತರಿಗೆ ಪರಿಹಾರ ಕೊಡ್ತಕ್ಕಂಥದ್ದು ಮತ್ತು ಕೂಲಿ ಕೊಡ್ತಕ್ಕಂಥ ಕೆಲಸಗಳನ್ನು ಡಿಕ್ಲೇರ್ ಮಾಡಬೇಕು. ಅಟ್ಲೀಸ್ಟ್ ಬರಗಾಲ ಘೋಷಣೆ ಆದಮೇಲೆ ಸುಮಾರು ಒಂದೊಂದು ಕ್ಷೇತ್ರಕ್ಕೆ ಒಂದು 10 ಕೋಟಿ ರೂಪಾಯಿ ಆದರೂ ಕೊಡೋಂಥ ವ್ಯವಸ್ಥೆ ಆಗಬೇಕು. ಕನಿಷ್ಠ ಈಗ ಸದ್ಯಕ್ಕೆ ಅದು ಒಂದು 10 ಕೋಟಿ ರೂಪಾಯಿ ಆದರೂ ಕೂಲಿ ಪ್ರಾರಂಭ ಆದರೆ ಇಲ್ಲಿದ್ದು ಏನು ಗೂಳೆ ಹೋಗ್ತಕ್ಕಂಥ ವ್ಯವಸ್ಥೆ ಇದೆ ಅದು ಕೈ ತಪ್ತದೆ. ಅಟ್ಲೀಸ್ಟ್ ಒಂದು ಇಲ್ಲಿದ್ದು ಕೂಲಿನಲ್ಲಿ ಮಾಡ್ಕೊಂಡು ಊರಲ್ಲಿ ಆದರೂ ಇರ್ತಾರೆ. ಆ ಒಂದು ಕೆಲಸ ಮಾಡಬೇಕು ಸರ್ಕಾರ ಅಂತಕ್ಕಂಥ ಸರ್ಕಾರ ಮೇಲೆ ಒತ್ತಡವನ್ನು ಮಾಡ್ತಿದ್ದೀನಿ ನಾನು. ಇದಿಷ್ಟು ಲಿಂಗಸೂರು ಶಾಸಕರಾದಂಥ ಮಾನಪ್ಪ ವಜ್ಜಾಲ್ ಅವರ ಆಗ್ರಹವಾಗಿದೆ. ರಾಜ್ಯ ಸರ್ಕಾರ ಕೂಡಲೇ ರಾಯಚೂರು ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆ ಎಂದು ಘೋಷಣೆ ಮಾಡಬೇಕು, ಜೊತೆಗೆ ಪರಿಹಾರದ ಹಣವನ್ನು ನೀಡೋದರ ಜೊತೆಗೆ ಇಲ್ಲಿ ಸ್ಥಳೀಯ ಮಟ್ಟದಲ್ಲಿ ಕೆಲಸ ನೀಡಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತಿದ್ದಾರೆ. ರಾಯಚೂರಿದ್ದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆಗೆ ಜಗನ್ನಾಥ್ ಪೂಜಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.